ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಲಿವಿಂಗ್ ಟುಗೆದರ್ ಭಾಗ 2. ಇಂದಿನ ಸರ್ವೆ ಪ್ರಕಾರ ಜಗತ್ತಿನಲ್ಲಿ 60% ಜನರು ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿ ಇರ್ತಾರಂತೆ. ಮೊದಲೆಲ್ಲ 20% ಜನರು ಇದ್ದರಂತೆ. ಇನ್ನೊಂದು ವಿಷಯ ಇಲ್ಲಿ ಹೇಳಲೇಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ವಲ್ಪ ಹಳೆಯ ಜನರು ಅಂದರೆ 60ರಲ್ಲಿ ಅಥವಾ 70ರ ದಶಕದಲ್ಲಿ ಹುಟ್ಟಿರೋರು ಝೆನೆಕ್ಸ್, 80ರಿಂದ 95ರ ದಶಕದಲ್ಲಿ ಹುಟ್ಟಿದವರು ಝೆನ್ ವೈ ಅಥವಾ ಅವರನ್ನು ಮಿಲೇನಿಯಲ್ಸ್ ಎಂದು ಕರೀತಾರೆ. 96ರಿಂದ 2012ನೇ ದಶಕದಲ್ಲಿ ಹುಟ್ಟಿದವರು ಝೆನ್ ಝೆಡ್ ಜನರು. ಇದೆಲ್ಲ ಪ್ರತಾಪ ಇಲ್ಲಿ ಹೇಗೆ ಅಂತೀರಾ? ನಾವೇನು ಜನರೇಷನ್ ಗ್ಯಾಪ್ ಅಂತ ಕರಿತೀವೋ ಇದೇ ಅದು. ಜಗತ್ತು ಬದಲಾದಂತೆಲ್ಲ ಮನುಷ್ಯನ ಹುಟ್ಟುಗುಣಗಳು, ಅವನ ಪರಿಸರ ಎಲ್ಲ ಬದಲಾಗ್ತಾ ಹೋಗ್ತವೆ. ಅವನ ಯೋಚನಾ ಲಹರಿ ಬದಲಾದಂತೆಲ್ಲ ಸುತ್ತಮುತ್ತ ವಾತಾವರಣಗಳು ಬದಲಾಗ್ತವೆ. ಒಂಥರ ವೈಸ್ ವರ್ಸ. ಚೇರು ಏರ್ಪೋರ್ಟಿಂದ ಸೀದಾ ಹೋಟೆಲ್ಗೆ ಹೋದವನೇ ಸ್ನಾನ ಮಾಡಿ ಮಲಗಿದವನಿಗೆ ಎಷ್ಟೊತ್ತಾದರೂ ಎಚ್ಚರವೇ ಇಲ್ಲ. ಜೆಟ್ಲಾಗ್ ಬೇರೆ. ಒಮ್ಮೆಲೆ ಎಚ್ಚರವಾಯಿತು. ಈಗೆಲ್ಲ ಕಣ್ಣು ಮುಚ್ಚಿ ತೆರೆದರೆ ಮೊದಲು ನೋಡುವುದು ಫೋನನ್ನ. ಅದು ಸಿಗಲಿಲ್ಲವೆಂದರೆ ಏನೋ ಕಳೆದುಕೊಂಡ ಹಾಗೆ. ಓ ಮೈ ಗಾಡ್. 12 ಕಾಲ್ ಮಾಡಿದ್ದಳು ಸಾನ್ವಿ, 25 ಮೆಸೇಜ್ಗಳು. ತಲೆ ಬಿಸಿಯಾಯಿತು ಕಾರ್ತಿಗೆ. ಮರ್ತಿದ್ದೇನೆಂದು ಹೇಳಿ ಮತ್ತೇನೋ ತರೋಕೆ ಹೇಳಿದ್ದ ಮೆಸೇಜ್, ಯಾಕೆ ಒಂದು ಕಾಲ್ ಮಾಡಿಲ್ಲ ನೀನು ಅನ್ನೋ ಮೆಸೇಜ್ಗಳು. ಇದಕ್ಕೆ ಹೀಗೆ ಆಡ್ತಾಳೆ? ಸಾನ್ವಿಳ ಜೊತೆ ಇರಲಾರಂಭಿಸಿ ಹೆಚ್ಚು ಕಡಿಮೆ 1 ವರ್ಷವಾಗಿತ್ತಷ್ಟೆ. ಯಾಕೋ ಇತ್ತೀಚೆಗೆ ಅವಳದ್ದೆಲ್ಲ ಅತಿ ಅನ್ನಿಸುತ್ತಿತ್ತು ಕಾರ್ತಿಗೆ. ನಾನು ಫ್ಲೈಟ್ನಲ್ಲಿ ಇರಬಹುದು, ನನಗೂ ಆಯಾಸವಾಗುತ್ತೆ ಅನ್ನೋ ಪರಿಜ್ಞಾನ ಬೇಡವೇ ಇವಳಿಗೆ? ಆತುರಗಾರ್ತಿ. ಛೇ, ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅನ್ನೋ ಮೆಸೇಜ್ಗಳು. ಸಿಟ್ಟು ಬಂತು ಕಾರ್ತಿಗೆ. ದಡಕ್ಕನೆ ಎದ್ದವನೇ ಸಾನ್ವಿಗೆ ಕಾಲ್ ಮಾಡೋಣ ಅಂದುಕೊಂಡವನು, ಬೇಡ, ಇನ್ನೂ ಬೆಳಗಿನ ಜಾವ 5 ಗಂಟೆ ಮಲಗಿರ್ತಾಳೆ. ಬಂದ ಸಿಟ್ಟನ್ನು ಅವಡುಗಚ್ಚಿ ನುಂಗಿದ. ತನ್ನ ಲ್ಯಾಪ್ಟಾಪ್ ಹೊರತೆಗೆದವನೇ ಮರುದಿನದ ಶೆಡ್ಯೂಲ್ ನೋಡಿಕೊಂಡ. ಹೋ, ಇನ್ನೂ ಬೇಕಾದಷ್ಟು ಸಮಯವಿದೆಯಲ್ಲ, ಹೇಗೆ ಹೊತ್ತು ಕಳೆಯಲಿ? ಆಗಲೇ ನೆನಪಾಗಿದ್ದು ಅಜಯ್. ಹೋ, ಅಜಯ್ ಇರೋದು ಬೋಸ್ಟನಲ್ಲೇ ಅಲ್ವಾ? ನೆನಪಾದೊಡನೆಗೆ ಕಾಲ್ ಮಾಡಿದ್ದ ಅಜಯ್ನಿಗೆ. ಹೇ ಡ್ಯೂಡ್, ಹೌ ಆರ್ ಯು? ಅತ್ತಲಿಂದ ಅಜಯ್ ಸಂತೋಷದಿಂದ ಉತ್ತರಿಸಿದ. ಇಂಜಿನಿಯರಿಂಗಲ್ಲಿ ಬೆಸ್ಟ್ ಬಡೀಸ್ ಅವರಿಬ್ಬರು. ಕಾರ್ತಿ ಆಗಾಗ ಅಮೇರಿಕಕ್ಕೆ ಬಂದರೂ ಬೋಸ್ಟನ್ಗೆ ಬರೋದು ಕಡಿಮೆ. ಬಂದಾಗಲೂ ಕೆಲವೊಮ್ಮೆ ಅರ್ಜೆಂಟ್ ಅಂದು ಭೇಟಿಯಾಗದೆ ಹೋಗಿದ್ದ. ಆವಾಗವಾಗ ಫೋನ್ನಲ್ಲಿ ಸಂಭಾಷಿಸುತ್ತಿದ್ದರಷ್ಟೆ. ಆದರೆ ಜಾಬ್ ಸಿಕ್ಕಿ ಇಲ್ಲಿ ಬಂದು ಅಜಯ್ ಸೆಟ್ಲ್ ಆದ ಮೇಲೆ ಇದೇ ಮೊದಲನೆಯ ಭೇಟಿ. ಅಮೇರಿಕಾದ ಆಫರ್ ಬಂದಾಗಲೇ ಮನೆಯವರು ಮದುವೆ ಮಾಡಿ ಕಳಿಸಿದ್ದರು ಅಜಯ್ನನ್ನು. ಅವರಿಗೂ ಹೆದರಿಕೆ ಇರುತ್ತೆಯಲ್ಲವೇ? ಬಿಳಿ ಹೆಂಡತಿಯನ್ನು ಕಟ್ಟುಕೊಂಡರೆ ಏನ್ ಗತಿ ಅಂತ. ಮದುವೆಗೆ ಕಾರ್ತಿಗೂ ಕರೆದಿದ್ದ, ಆದರೆ ಇವನಿಗೆ ಹೋಗಲಾಗಲಿಲ್ಲ. ಇಬ್ಬರು ಪರಸ್ಪರ ಮಾತನಾಡಿಕೊಂಡ ಮೇಲೆ ಸಾಯಂಕಾಲದ ಭೇಟಿ ನಿರ್ಧಾರ ಮಾಡಿದರು. ಇಬ್ಬರು ಒಬ್ಬರನ್ನೊಬ್ಬರು ನೋಡಲು ಉತ್ಸುಕರಾಗಿದ್ದರು. ಅಜಯ್ ಬಂದವನೇ ಕಾರ್ತಿನ ಬಿಗಿದಪ್ಪಿದ. ಮ್ಯಾನ್, ಲುಕ್ ಅಟ್ ಯು, ಹಾಗೆ ಇದೆಯಲ್ಲೋ ಹ್ಯಾಂಡ್ಸಮ್ ಗಾಯ್. ಕಾರ್ತಿನನ್ನು ಹೊಗಳಿದ ಅಜಯ್. ನೀನೇನು ಹೀಗಾಗ್ಬಿಟ್ಟಿದ್ಯಾ? ಮೊದಲಿನ ಅಜಯ್ ಅಲ್ಲವೇ ಅಲ್ಲ. ಅಜಯ್ ನೋಡಲು ಸುರಸುಂದರನಲ್ಲದಿದ್ದರೂ ಕಳೆಕಳೆಯಾಗಿದ್ದ. ಫಿಸಿಕಲ್ಲಿ ಫಿಟ್ ಇದ್ದವನು. ಈಗ ಹೊಟ್ಟೆ ಬಂದು ಕೂದಲೆಲ್ಲ ತೆಳ್ಳಗಾಗಿದ್ದ. ಮಧ್ಯವಯಸ್ಕರಂತೆ ಕಾಣ್ತಿದ್ದ. ಹಾ ಕಣೋ, ಸಿಕ್ಕಾಪಟ್ಟೆ ಕೆಲಸ. ನಿನಗೆ ಗೊತ್ತಲ್ಲ, ವರ್ಕ್ ಪ್ರೆಷರ್ ಜೊತೆಗೆ ಗಾನುಗೆ 1.5 ವರ್ಷ ಆಯ್ತಷ್ಟೆ. ಮಲ್ಗಲ್ಲ ಕಣೋ ರಾತ್ರಿ ಅವಳು. ಹಾಗಾಗಿ ನಮಗೂ ನಿದ್ದೆ ಇಲ್ಲದಂತಾಗಿದೆ. ಸಂಸಾರ ತಾಪತ್ರೆಯ ಕಣೋ. ದೊಡ್ಡದಾಗಿ ನಗೆಯಾಡಿದ ಅಜಯ್. ಕಾರ್ತಿ ಮಾತ್ರ ಅಜಯ್ನನ್ನು ನೋಡಿದವನೇ ಅವಾಕ್ಕಾದ. ನಿಟ್ಟಿಸಿರು ಬಿಟ್ಟ. ಅದಿರ್ಲಿ, ನೀನ್ ಹೇಗಿದೆಯಾ ಅಂತ ಹೇಳು. ಹೇಗಿದೆ ನಿನ್ನ ಮಾಡ್ರನ್ ಲೈಫ್? ನೀನ್ ಬಿಡು ಜೋಕುಮಾರ, ಎಲ್ಲ ಅನುಭವಿಸ್ತೀಯಾ? ಕಣ್ಣು ಹೊಡೆದ ಅಜಯ್. ಅದಕ್ಕೆ ನಾನು ಮದುವೆ ಆಗಿಲ್ಲ ಕಣೋ. ಇದೆಲ್ಲ ನನ್ನ ಕೈಲಿ ನಿಭಾಯಿಸೋಕೆ ಆಗಲ್ಲಪ್ಪ. ಲಾಸ್ಟ್ ಟೈಮ್ ಕಾಲ್ ಮಾಡಿದ್ದಾಗ ನೀನು ಹೇಳಿದ್ದೆ ಮಗಳು ಹುಟ್ಟಿದ್ದ ವಿಷಯ. ಹೋ, ಆಗಲೇ 1.5 ವರ್ಷನಾ? ಹೀಗೆ ಕಳೆಯುತ್ತೆ ಸಮಯ ಗೊತ್ತೇ ಆಗಲ್ಲ ಕಣೋ. ಪರಸ್ಪರ ಸುಖ ದುಃಖಗಳನ್ನು ಹಂಚಿಕೊಂಡರು ಸ್ನೇಹಿತರಿಬ್ಬರು. ಆದರೆ ಕಾರ್ತಿ ಗಮನಿಸಿದ ಹಾಗೆ ರೂಪ ಬದಲಾದರೂ ಅಜಯ್ ಮೊದಲಿನಂತೆಯೇ ಚುರುಕಾಗಿ ಚಿಲುಮೆಯಂತೆ ಇದ್ದ. ಮೊದಲಿನಿಂದಲೂ ಹಾಗೆ ಅವನು ಎನರ್ಜೆಟಿಕ್ ಮನುಷ್ಯ. ಮಾತು ಮಾತಿಗೂ ಮತ್ತೆ ಹೆಂಡತಿ ಮಗಳ ಬಗ್ಗೆ ಮಾತಾಡ್ತಿದ್ದ. ಅವರ ಬಗ್ಗೆ ಅವನಿಗಿರೋ ಪ್ರೀತಿ ಕಾಳಜಿ ಕಂಡು ಖುಷಿಯಾಗಿತ್ತು ಕಾರ್ತಿಗೆ.
ಹೆಂಡತಿಯ ಬಗೆಗೆ ಹೇಳುವಾಗಲಂತೂ ತುಂಬ ಹೆಮ್ಮೆಯಿಂದ ಅವಳು ಮನೆ ಮಗಳನ್ನು ನಿಭಾಯಿಸೋ ರೀತಿ, ತಾನು ವಾರಗಟ್ಟಲೆ ಇಲ್ಲದಿದ್ರೂ ಪರದೇಶದಲ್ಲಿ ಹೇಗೆ ನಿಭಾಯಿಸ್ತಾಳೆ ಎಲ್ಲವನ್ನೂ ವಿಸ್ತಾರವಾಗಿ ಹೇಳಿಕೊಂಡಿದ್ದ. ಅಷ್ಟರಲ್ಲೇ ಅಜಯ್ನಿಗೆ ಹೆಂಡತಿಯಿಂದ ಕಾಲ್ ಬಂದಿತ್ತು. ಓಕೆ ರಾಧಾ, ಈಗಲೇ ಬಂದೆ ಕಣೆ. ಹೇಳ್ತೀನಿ ಎಂದು ಕಾಲ್ ಕಟ್ ಮಾಡಿದ ಅಜಯ್. ಕಾರ್ತಿನ ಕಣ್ಣು ಕಿರಿದಾಗಿತ್ತು. ಏನು, ತನ್ನ ಫ್ರೆಂಡ್ಸ್ಗಳ ಜೊತೆ ಸ್ವಲ್ಪ ಹೊತ್ತು ಕಳೆಯೋ ಸ್ವತಂತ್ರವೂ ಇಲ್ಲವೇ ಇವನಿಗೆ? ಆಗಲೇ ಇವನ ಹೆಂಡತಿ ಕಾಲ್ ಮಾಡ್ತಿದ್ದಾಳಲ್ಲ, ಅದಕ್ಕೆ ಮದುವೆ ಬಂಧನವೆನ್ನೋದು. ಒಮ್ಮೆ ಆ ಬಂಧನಕ್ಕೆ ಸಿಕ್ಕಿ ಹಾಕಿಕೊಂಡಲ್ಲಿ ಜೀವನ ಪೂರ್ತಿ ನೆರಳಾಟ, ಮುಖ ಸೊಟ್ಟಗೆ ಮಾಡಿದ ಕಾರ್ತಿ. ಯಾಕೋ ಗಾನೋಮ ಬಿಸಿಯಾಗಿದೆಯಂತೆ ಕಣೋ, ರಾಧಾ ಕಾಲ್ ಮಾಡಿದ್ಲು. ನಿನ್ನನ್ನು ಕರೆದುಕೊಂಡು ಬಾ ಅಂದಿದ್ದಾಳೆ. ಯಾವಾಗ ಫ್ರೀ ಇರ್ತೀಯಾ ಅಂತ ಹೇಳೋ, ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಇಲ್ಲಿಂದ 20 ಮೈಲಿ ಅಷ್ಟೇ ನಮ್ಮನೆ. ಒಂದೇ ಉಸಿರಿನಲ್ಲಿ ಹೇಳಿ ಮುಗಿಸಿದ. ಮನೆಗೆ ಹೋಗಬೇಕೆನ್ನೋ ತವಕ ಎದ್ದು ಕಾಣುತ್ತಿತ್ತು. ಪರವಾಗಿಲ್ಲ ಬಿಡೋ, ನೀನು ನಿನ್ನ ಮಗಳನ್ನು ಹುಷಾರಾಗಿ ನೋಡ್ಕೋ. ಇನ್ನೊಂದ್ಸಲ ಬರ್ತೀನಿ, ಹೇಗೂ ಬರ್ತಿರ್ತೀನಲ್ಲ. ಹೋಗೋ ಗಡಿಬಿಡಿಯಲ್ಲಿದ್ದರೂ ಅಜಯ್ ಒಂದು ಹೆಜ್ಜೆ ಮುಂದಿಟ್ಟವನ್ನು ತಡೆದು, ಕಾರ್ತಿ, ಒಂದು ಮಾತು ಹೇಳಲ್ಲ, ಕೋಪ ಮಾಡ್ಕೋಬೇಡ ಕಣೋ ಎಂದ. ಇಷ್ಟೆಲ್ಲ ಬಿಲ್ಡಪ್ ಬೇಡ, ಹೇಳು ಎಂದು ಅವನ ಬೆನ್ನು ಕುತ್ತಿದ ಕಾರ್ತಿ. ಮದುವೆ ಅನ್ನೋದು ಜೈಲು ಅಥವಾ ಬಂಧನ ಅಲ್ಲ ಕಣೋ, ಅದೊಂದು ಅನುರಾಗ ಬಂಧನ. ಅದರಲ್ಲಿರೋ ಸುಖ ಅನುಭವಿಸಿದವನಿಗೆ ಮಾತ್ರ ಗೊತ್ತು ಕಣೋ. ಯಾವ್ಯಾವ ಕಾಲಕ್ಕೆ ಏನೇನು ಆಗಬೇಕೋ ಅದು ಆಗಲೇಬೇಕು. ಪ್ರಕೃತಿ ನಿಯಮವೇ ಹಾಗೆ. ಬೇಗ ಒಂದು ಮದುವೆ ಆಗೋ. ನಿನ್ನನ್ನು ಪ್ರೀತಿಸೋ ಅರ್ಹತೆ ಇರೋರನ್ನ ಹುಡುಕಿಕೊಂಡು ಹೋಗು, ನಿನ್ನ ಜೊತೆ ಇರೋರನ್ನೆಲ್ಲ. ನಿನ್ನ ಜೀವನ ಸ್ವರ್ಗ ಆಗುತ್ತೆ, ನನ್ನ ಅನುಭವದ ಮಾತಿದು. ಜೋರಾಗಿ ನಕ್ಕು ಬಿಟ್ಟ ಕಾರ್ತಿ. ಅಮ್ಮ ಮಾತ್ರ ಅಂದ್ಕೊಂಡಿದ್ದೆ, ಈಗ ನೀನು ಶುರು ಹಚ್ಚಿಕೊಂಡೆ. ಆಮೇಲೆ ಆ ಹುಡುಗಿ ಇಷ್ಟ ಆಗ್ತಿದ್ರೆ ಏನ್ ಮಾಡೋದು? ಡಿವೋರ್ಸ್ ಮಾಡು ಅಂತೀಯಾ? ಅಯ್ಯೋ ರಾಮ, ದುಡಿದ ದುಡ್ಡೆಲ್ಲ ಲಾಯರ್ಗಳಿಗೆ ಕಾಂಪನ್ಸೇಷನ್ ಅಂತ ಖರ್ಚು ಮಾಡು ಅಂತೀಯಾ? ಗೊಳ್ಳನೇನಕ್ಕ ಕಾರ್ತಿ. ಅಜಯ್ನ ಮುಖ ಚಿಕ್ಕದಾಯ್ತು. ಇವನಿಗೆ ಏನು ಹೇಳಿದರೂ ಅರ್ಥವಾಗದ ಸ್ಟೇಜ್ ತಲುಪಿದ್ದಾನೆ ಅಂತ ಗೊತ್ತಾಯ್ತು ಅಜಯ್ನಿಗೆ. ಓಕೆ ಬಡಿ, ಸಿಯೋ ಹೊರಟು ಬಿಟ್ಟ. ಮದುವೆ ಆದ ಇವನು, ಆಗದ ನಾನು, ಹೀಗಿತ್ತೀವಿ. ವ್ಯಂಗ್ಯದ ನಗು ಒಂದು ಹಾದು ಹೋಯಿತು ಕಾರ್ತಿನ ತುಟಿಗಳ ನಡುವೆ. ಹಾಗಾದ್ರೆ ನಾನು ಅಜಯ್ನಿಗಿಂತ ಸುಖವಾಗಿದ್ದೇನಾ? ಆ ಪ್ರಶ್ನೆಗೆ ಉತ್ತರವಿರಲಿಲ್ಲ ಕಾರ್ತಿನ ಬಳಿ. ಕೆಲಸ ಬಂತು ಅಂದ್ರೆ ಕತ್ತೆ ಥರ ದುಡಿತಾನೆ ಕಾರ್ತಿ. ಇಡೀ ವೀಕ್ ಬ್ಯುಸಿಯಾಗಿದ್ದು ಮರಳಿ ಹೊರಟ ತಾಯ್ನಾಡಿಗೆ. ಅವನ ಜಾಣೆಗೆ ಅಮೆರಿಕಾದಲ್ಲೇ ಕೆಲಸ ಸಿಗೋದು ಏನೂ ಕಷ್ಟವಲ್ಲ. ಅವನ ಕಂಪನಿಯಿಂದಲೇ ಬೇಕಾದಷ್ಟು ಸಲ ಅವನಿಗೆ ಆಫರ್ ಕೂಡ ಬಂದಿತ್ತು. ಹೀಗೋ ಅಮ್ಮನ್ನ ಬಿಟ್ಟು ಅಷ್ಟು ದೂರದ ಪ್ರದೇಶದಲ್ಲಿ ಇರಲು ಮಾನಸಿಕವಾಗಿ ತಯಾರಿಲ್ಲ ಕಾರ್ತಿ. ಪ್ರತಿ ಸಲ ಬಂದಾಗಲೂ ಮರಳಿ ಹೋದವನು ಅಮ್ಮನನ್ನು ನೋಡಿ ಮಾತನಾಡಿಸಿಕೊಂಡು ಒಂದು ದಿನ ಇದ್ದು ಬರೋದು ರೂಢಿ. ಏರ್ಪೋರ್ಟಲ್ಲಿ ಲ್ಯಾಂಡ್ ಆದ ತಕ್ಷಣವೇ ಅಮ್ಮನಿಗೆ ಕಾಲ್ ಮಾಡಿದ. ಅಮೆರಿಕಾದಲ್ಲಿ ಇದ್ದಷ್ಟು ದಿವಸ ಸರಿಯಾಗಿ ಸಮಯ ಹೊಂದಿಕೆಯಾಗದೆ ಸರಿಯಾಗಿ ಮಾತನಾಡಲು ಆಗಿರಲಿಲ್ಲ ಕಾರ್ತಿಗೆ. ಅಮ್ಮನ ಹತ್ತಿರ ಮಾತನಾಡುವುದೇ ಒಂಥರ ನೆಮ್ಮದಿ. ಫ್ಲಾಟ್ಗೆ ಬಂದಾಗ ಗಂಟೆ ಬೆಳಗಿನ ಜಾವ 5. ಸಾನ್ವಿ ಮುಸುಕು ಹೊದ್ದು ಮಲಗಿದ್ದಳು. ಇವನು ಬಂದ ಶಬ್ದವಾದರೂ ಪಕ್ಕಕ್ಕೆ ಹೊರಳಿ ಮಲಗಿದಳು. ಕಾರ್ತಿಗೆ ಎಷ್ಟು ಆಯಾಸವಾಗಿತ್ತೆಂದರೆ ಕಾರ್ಟ್ ಮೇಲೆ ಬಿದ್ದವನೇ ನಿದ್ದೆಗೆ ಜಾರಿದ. ಸ್ವಲ್ಪ ಹೊತ್ತಿನಲ್ಲೇ ಯಾರೋ ಜೋರಾಗಿ ಕಿರುಚಿದಂತೆ ದಡಕ್ಕನೆ ಕಣ್ಣು ಬಿಟ್ಟ. ಎದುರಿಗೆ ಕಾಳಿಯಂತೆ ಸಾನ್ವಿ ಕಿರುಚುತ್ತಿದ್ದ ದೃಶ್ಯ ಬೆಚ್ಚಿಬಿದ್ದ ಕಾರ್ತಿ. ಏನಾಗುತ್ತಿದೆ ಎಂಬ ಅರಿವಾಗಲು ಸ್ವಲ್ಪ ಹೊತ್ತೆ ಹಿಡಿಯಿತು ಕಾರ್ತಿಗೆ. ಎಲ್ಲಿ ನನ್ನ ಪರ್ಫ್ಯೂಮ್ ಕ್ರೀಮ್ಗಳು? ನೀನ್ ಬರ್ತೀಯಾ, ಅದನ್ನೆಲ್ಲ ತರ್ತೀಯಾ ಅಂತ ಕಾಯ್ತಾ ಇದ್ದೀನಿ ಒಂದು ವಾರದಿಂದ. ಎಲ್ಲೂ ಸಿಗ್ತಾ ಇಲ್ಲ. ಎಲ್ಲಿಟ್ಟಿದೀಯಾ? ಬೇಗನೆ ಹೇಳು. ಒಂದೇ ಉಸಿರಿನಲ್ಲಿ ಹೇಳಿ ಮುಗಿಸಿದ್ದಳು. ತಲೆ ಕೂದಲೆಲ್ಲ ಕೆದರಿಕೊಂಡು ಹುಚ್ಚಿಯಂತೆ ದುಮುಗುಡುತ್ತಿದ್ದಳು ಸಾನ್ವಿ. ಓ ಮೈ ಗಾಡ್, ಇಷ್ಟೇನಾ? ನಾನು ಹೆದರಿ ಬಿಟ್ಟಿದ್ನಲ್ಲೇ. ನಾನು ಹೇಳೋ ತನಕ ಕಾಯಬಾರದೆ ಹನಿ. ಆಯಾಸ ಪೂರ್ತಿ ಹೋಗದೆ ತಲೆ ಸಿಡಿಯುತ್ತಿತ್ತು ಕಾರ್ತಿಗೆ. ಹೋ, ನೀನು ಹೇಳೋ ತನಕ ಕಾಯೋ ಪೇಷನ್ಸ್ ನಂಗೆಲ್ಲಿಂದ ಬರಬೇಕು? ಬೇಗ ತೆಕ್ಕೊಡು, ಆಫೀಸ್ಗೆ ಲೇಟ್ ಆಗುತ್ತೆ ನನಗೆ. ಅಲ್ಲಿಂದ ಎದ್ದು ಹೊರಗೆ ಬಂದವನೇ ಔಹಾರಿದ ಕಾರ್ತಿ. ಪೂರ್ತಿ ಸೂಟ್ಕೇಸ್ ಅಸ್ತವ್ಯಸ್ತಗೊಂಡಿದೆ. ಬಟ್ಟೆಯನ್ನೆಲ್ಲ ತಡಕಾಡಿದ್ದಾಳೆ. ರೇಗಿ ಹೋಯಿತು. ಅವನು ತುಂಬ ಡಿಸಿಪ್ಲಿನ್. ಸಾನ್ವಿ ಅಷ್ಟೇ ತದ್ವಿರುದ್ಧ. ಸ್ಮಾಲ್ ಪೌಚ್ ಒಂದನ್ನು ತೆಗೆದು ಅವಳೆಡೆಗೆ ಎಸೆದ ಕೋಪದಿಂದ, ಹುಷಾರು ಕಣೋ, ಒಡೆದೀತು. ಸುಸ್ತಾಗಿ ಬಂದ ಪ್ರಿಯಕರ ಹೇಗಿದ್ದಾನೆ ಎಂದು ಕೇಳೋ ತಾಳ್ಮೆಯೂ ಇಲ್ಲದೆ ವರ್ತಿಸಿದ್ದಳು ಸಾನ್ವಿ. ಕಡೇ ಪಕ್ಷ ಒಂದು ಥ್ಯಾಂಕ್ಸ್ ಕೂಡ ಹೇಳಲಿಲ್ಲವಲ್ಲ.
ಒಂದು ಕಪ್ ಕಾಫಿ ಕೂಡ ಆಫರ್ ಮಾಡಲಿಲ್ವಲ್ಲ. ಪಿಚ್ಚೆನಿಸಿತು ಕಾರ್ತಿಗೆ. ಹೊರಟೇ ಬಿಟ್ಟಳು ಸಾನ್ವಿ ಸಿಂಗಾರ ಮಾಡಿಕೊಂಡು. ಸಿ ಯು ಇನ್ ದ ಈವ್ನಿಂಗ್ ಕಾರ್ತಿ. ಪ್ರತಿಕ್ರಿಯಿಸಬೇಕೆನಿಸಲಿಲ್ಲ ಕಾರ್ತಿಗೆ. ಇಡೀ ದಿನ ಮಲೆಗೆ ಕಳೆದ. ಯಾಕೋ ಇತ್ತೀಚೆಗೆ ಸಾನ್ವಿಳ ಸಹವಾಸ ಸಾಕೆನಿಸಿತ್ತು ಕಾರ್ತಿಗೆ. ಆಗಾಗ ಅವಳಿಂದ ಆಗೋ ಕಿರಿಕಿರಿ, ಯಾವ ಷರತ್ತುಗಳಿಗೂ ಬದ್ಧಳಾಗಿಲ್ಲದೆ ಇರೋದು, ಅವಳು ತನ್ನನ್ನು ಗ್ರಾಂಟಾಗಿ ತಗೊಂಡಿದ್ದಾಳೇನೋ ಅನಿಸೋಕೆ ಶುರು ಆಗಿತ್ತು ಕಾರ್ತಿಗೆ. ಇವತ್ತು ಬಂದ ಮೇಲೆ ಕೂತು ಮಾತನಾಡಬೇಕೆಂದು ಪ್ಲಾನ್ ಮಾಡಿದ. ಮನಸ್ಸಿಗೆ ಹಾಯೆನಿಸಿತು. ಸಂಜೆಯಾಗುತ್ತಲೇ ಯಾಕೋ ಒಬ್ಬನಿಗೆ ಬೋರ್ ಎನಿಸಿ ಮಾಲ್ಗಾದರೂ ಹೋಗೋಣ, ಹೇಗಿದ್ದರೂ ಮನೆ ಸಾಮಾನು ತರಬೇಕಲ್ಲ, ಇವತ್ತು ಅಡಿಗೆ ನಾನೇ ಮಾಡ್ತೀನಿ, ಸ್ಯಾಂಡ್ವಿಚ್ ತಿಂದು ತಿಂದು ಬೋರ್ ಆಗಿದೆ, ಹನಿಗೂ ಖುಷಿ ಆಗುತ್ತೆ ಎಂದು ಹತ್ತಿರವೇ ಇದ್ದ ಮಾಲ್ಗೆ ಹೊರಟ. ಹೇಗಿದ್ದರೂ ಸಂಜೆ ಆಯ್ತಲ್ವಾ, ಸಾನ್ವಿಳು ಹೊರಟಿರಬಹುದು, ಅವಳನ್ನು ಅಲ್ಲೇ ಪಿಕಪ್ ಮಾಡಿ ಒಟ್ಟಿಗೆ ಹೋಗೋದೇ ಸರಿ, ಅವಳಿಗೂ ಏನಾದರೂ ಬೇಕಾದರೆ ತಗೋತಾಳೆ ಎಂದವನೇ ಕಾಲ್ ಮಾಡಿದ ಸಾನ್ವಿಗೆ. ಕೊನೆಯ ರಿಂಗ್ ಆಗುತ್ತಲೇ ಫೋನ್ ರಿಸೀವ್ ಮಾಡಿದವಳು, ಸಾನ್ವಿ, ಹೇ ಮೀಟಿಂಗಲ್ಲಿದ್ದೀನಿ, ಇನ್ನು ಅರ್ಧ ಗಂಟೆ ಬಿಟ್ಟು ನಾನೇ ಮಾಡ್ತೀನಿ ಎಂದವಳೇ ಫೋನ್ ಕಟ್ ಮಾಡಿದಳು ಸಾನ್ವಿ. ಯಾಕೋ ಮೊದಲ ಬಾರಿಗೆ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಎನಿಸಿತು ಕಾರ್ತಿಗೆ. ತಾನು ಫೋನ್ ಮಾಡಿದರೆ ಸಾಕು, 2 ರಿಂಗ್ನಲ್ಲಿ ರಿಸೀವ್ ಮಾಡೋ ಸಾನ್ವಿ. ತಾನು ಬಾಯಿ ಬಿಡುವ ಮೊದಲೇ ಮಾತನಾಡಿ, ಹೇ ಅನಿ, ಇಷ್ಟು ಬೇಗ ನನ್ನ ನೆನಪಾಯ್ತಾ ಎಂದು ರೇಗಿಸೋ ಸಾನ್ವಿ ಹೀಗೇನು ಹೀಗೆ ವರ್ತಿಸುತ್ತಾ ಇದ್ದಾಳೆ. ಸಮಥಿಂಗ್ ಈಸ್ ಡೆಫಿನೆಟ್ಲಿ ರಾಂಗ್. ಅವಳ ಸ್ವಭಾವ ಅವನಿಗೇನು ಅಚ್ಚುಮೆಚ್ಚಲ್ಲ. ಎಷ್ಟೋ ಬಾರಿ ತೀರಾ ಸಣ್ಣ ಮಕ್ಕಳಂತೆ ಹಾಡ್ತಾಳಲ್ಲ, ಮೆಚ್ಯೂರಿಟಿನೇ ಇಲ್ಲ ಇವಳಿಗೆ ಎಂದುಕೊಂಡಿದ್ದುಂಟು ಕಾರ್ತಿ. ಆದರೆ ಇವತ್ತೇಕೋ ವಿಚಿತ್ರವೆನಿಸಿತು ಸಾನ್ವಿಳ ನಡವಳಿಕೆ. ಏನು ಟೆನ್ಷನ್ ಇರಬೇಕು ಪಾಪ, ಬಂದ್ಮೇಲೆ ಕೇಳಿದ್ರಾಯ್ತು ಎಂದು ಹೊರಟ ಕಾರ್ತಿ. ಮನೆಗೆ ಬೇಕಾದ ಸಾಮಾನುಗಳನ್ನು ಖರೀದಿಸಿದವನೇ ಕಾಫಿ ಕುಡಿಯಲೆಂದು ಅಲ್ಲೇ ಇದ್ದ ಕಾಫಿ ಡೇ ಕಡೆ ಹೆಜ್ಜೆ ಹಾಕಿದ. ಅಲ್ಲಿ ಹೊರಟವನಿಗೆ ಗ್ಲಾಸ್ ವಿಂಡೋ ಅಲ್ಲಿ ಒಳಗಿನ ದೃಶ್ಯ ಕಂಡವನೇ ಬೆಚ್ಚಿದ ಕಾರ್ತಿ. ಸೀದಾ ಮನೆಗೆ ಬಂದವನೇ ಶತಪಥ ಹೆಜ್ಜೆ ತುಳಿಯತೊಡಗಿದ. ಮೈಯೆಲ್ಲ ಬೆವರಿತ್ತು, ಕೋಪದಿಂದ ಮುಖವೆಲ್ಲ ಕೆಂಪಗಾಗಿತ್ತು. ಇಷ್ಟು ದೊಡ್ಡ ಮೋಸ ನಡೀತಾ ಇದೆಯಾ ನನ್ನ ಬೆನ್ನ ಹಿಂದೆ? ನಾನಿಂತ ಶತಮೂರ್ಖ ಹೀಗೆ ನಂಬಿ ಮೋಸ ಹೋದೆ. ಇದು ಮನುಷ್ಯನ ಅತ್ಯಂತ ಬಲಹೀನ ಸ್ಥಿತಿ. ಕೋಪದಲ್ಲಿ ಮನುಷ್ಯ ವಿವೇಚನೆಯನ್ನೇ ಮರೆಯುತ್ತಾನೆ. ತಾನು ಯಾವ ಜಾಗದಲ್ಲಿ ನಿಂತಿದ್ದೇನೆ ಎಂಬ ಅಲ್ಪ ಪ್ರಜ್ಞೆಯೂ ಇರದ ಸ್ಥಿತಿ. ತಾನು ಮಾಡಿದ್ದೇ ಸರಿ ಎಂಬ ಭ್ರಮೆಯಲ್ಲಿ ಮನುಷ್ಯ ಬದುಕಿದರೆ ಯಾರ ಮಾತು ಯಾವ ಪರಿಸ್ಥಿತಿಗಳೋ ಆ ಮನುಷ್ಯನನ್ನು ಸರಿಯಾಗಿ ದಾರಿಯಲ್ಲಿ ಕರೆದುಕೊಂಡು ಬರಲು ವಿಫಲವಾಗುತ್ತವೆ. ಅಷ್ಟಕ್ಕೂ ಕಾರ್ತಿಕ್ನ ಆ ಅವಸ್ಥೆಗೆ ಕಾರಣವಾದರೂ ಏನೋ, ಅವನು ಕಾಫಿ ಡೇ ಅಲ್ಲಿ ಕಂಡ ದೃಶ್ಯವಾದರೂ ಎಂಥದ್ದು? ಮೊದಲೆಲ್ಲ ಕಾರ್ತಿ ಹೊರಟು ನಿಂತಾಗ ಬೇಸರಿಸಿಕೊಳ್ಳುವ ಸಾನ್ವಿಗೆ ಇತ್ತೀಚೆಗೆ ಹೇಗೋ ಅಷ್ಟು ಬೇಜಾರು ಅನಿಸೋದಿಲ್ಲ. ಕಾರ್ತಿನ ಬೀಳ್ಕೊಟ್ಟವಳೆ ಮನೆಗೆ ಒಂದು ಫೋನ್ ಮಾಡಿದಳು ಸಾನ್ವಿ. ಅವಳಿಗೇನು ಮನೆ ಎಂದರೆ ಅಷ್ಟಕ್ಕಷ್ಟೇ. ಅಮ್ಮನೋ ಶಿಸ್ತಿನ ಸಿಪಾಯಿ, ಯಾರೂ ಇವಳನ್ನು ಅಷ್ಟಾಗಿ ವಿಚಾರಿಸಿಕೊಳ್ಳೋರಿಲ್ಲ. ದುಡ್ಡು ಬೇಕೆಂದಾಗ ಮಾತ್ರ ಫೋನ್ ಮಾಡುತ್ತಿದ್ದರು. ವ್ಯಾಪಾರ ಎಂದು ಹೊರಗಡೆ ಸುತ್ತಾಡೋ ಅಪ್ಪ. ಮೊದಲು ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿ ಸಾನ್ವಿಗೆ ಕೆಲಸ ಸಿಕ್ಕ ಮೇಲೆ ಮನೆಯಲ್ಲಿರೋ ಅಮ್ಮ, ಓದುತ್ತಿರೋ ತಂಗಿ ಆಗೋ ತಮ್ಮ, ಇಡೀ ದಿನ ಕಾಗೆಯ ಥರ ಕರಕರ ಅನ್ನೋ ಅಜ್ಜಿ, ಅಪ್ಪನ ತಾಯಿ. ಅಪ್ಪನಿಂದ ದುಡ್ಡು ಬಂದರೆ ಬಂತು, ಇಲ್ಲ ಅಂದರೆ ಇಲ್ಲ. ಮೂಲತಃ ರೈತಾಪಿ ಜನರಾದ ಅವರುಗಳು ಮೊದಲು ಇದ್ದಿದ್ದು ಹಳ್ಳಿಯಲ್ಲಿಯೇ. ಮಳೆ ಬೆಳೆ ಸರಿಯಾಗದೆ ಕೆಟ್ಟು ಪಟ್ಟಣಕ್ಕೆ ಬಂದಿದ್ದರು. ಅತಿ ಮಡಿವಂತಿಕೆಯ ಸಂಸಾರ. ಹೆಣ್ಣು ಮಕ್ಕಳೆಂದರೆ ಅಜ್ಜಿ ಹೊರಗೆ ಹೋಗೋಕ್ಕೂ ಬಿಡದೆ ಇರುವಷ್ಟು. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ 3 ಮಕ್ಕಳಿರೋ ಸಂಸಾರ ತೂಗಿಸಲು ಅಮ್ಮ ಕೆಲಸಕ್ಕೆ ಸೇರಿಕೊಳ್ಳೋ ಪರಿಸ್ಥಿತಿ ಅಜ್ಜಿಯ ಬಾಯಿ ಮುಚ್ಚಿಸಿತ್ತು. ಆದರೂ ಬಿಡದೆ ಸ್ವಲ್ಪ ತಡವಾದರೂ ಯಾವನ ಜೊತೆ ಇದ್ದಳೋ ಎಂದೆಲ್ಲ ಬಾಯಿ ಹರಿಬಿಡುವ ಅಜ್ಜಿ. ಮನೆಯ ಪರಿಸ್ಥಿತಿ ಗೊತ್ತಿರೋದ್ರಿಂದ ಸಾನ್ವಿ ಚೆನ್ನಾಗಿ ಓದಿ ಮುಂದೆ ಬಂದಿರೋ ಹುಡುಗಿ. ಆದರೆ ಈ ಸಂಪ್ರದಾಯ ಹೆಣ್ಣು ಮಕ್ಕಳನ್ನು ಕೀಳಾಗಿ ನೋಡೋ ಅಜ್ಜಿಯ ದ್ವೇಷಕ್ಕೆ ಪೂರಕವಾಗಿಯೇ ಬುದ್ಧಿಯನ್ನು ಬೆಳೆಸಿಕೊಂಡು ಬಂದವಳು. ಹೇಗೋ ಕಷ್ಟಪಟ್ಟು ಇಂಜಿನಿಯರಿಂಗ್ ಮುಗಿಸಿ ಕೆಲಸ ಸಿಕ್ಕಿ ಸಿಟಿ ಸೇರಿದಾಗಲಂತೂ ಸಾನ್ವಿಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಈಗ ಮನೆಯವರೆಲ್ಲರೂ ಸಾನ್ವಿಳ ಸಂಬಳಕ್ಕೆ ಬಕಪಕ್ಷಿಯಂತೆ ಕಾಯ್ತಾ ಇರ್ತಾರೆ. ತಾನೇ ಮನೆ ನಡೆಸೋಳು ಎಂದು ಗೊತ್ತಾದಾಗಿನಿಂದ ಸಾನ್ವಿ ಮನಸ್ಸಿಗೆ ಬಂದಂತೆ ವರ್ತಿಸುತ್ತಾಳೆ. ಅವಳನ್ನು ಹಿಡಿಯೋರೇ ಇಲ್ಲದಂತೆ ಆಗಿದೆ.
ಮಾಮೂಲಿ ದುಡ್ಡು ಕಳಿಸು ಎನ್ನುವುದು ಬಿಟ್ಟರೆ ಮತ್ತೇನೂ ಇರಲಿಲ್ಲ ತಾಯಿ ಮಗಳ ಸಂಭಾಷಣೆಯಲ್ಲಿ. ಕಾರ್ಟ್ ಮೇಲೆ ಬಿದ್ದವಳೆ ಕಾರ್ತಿನ ಬಗೆಗೆ ಯೋಚಿಸಲು ಆರಂಭಿಸಿದಳು ಸಾನ್ವಿ. ಹಾಸ್ಟೆಲ್ನಲ್ಲಿ ಕೊಳೆಯುತ್ತಿದ್ದ ತನ್ನನ್ನು ಇಲ್ಲಿಗೆ ಬರುವಂತೆ ಮಾಡಿದ ಕಾರ್ತಿನ ಬಗ್ಗೆ ತುಂಬ ಗೌರವ ಪ್ರೀತಿ ಇದ್ದರೂ ಅವಳಿಗೇಕೋ ಅವನ ಇತ್ತೀಚಿನ ನಡವಳಿಕೆ ಬೇಸರ ತರಿಸ್ತಾ ಇತ್ತು. ಮೊದಲೆಲ್ಲ ಎಷ್ಟು ಚೆನ್ನಾಗಿತ್ತು. ಜೀವನ ಅಂದ್ರೆ ಅದು. ಅವನು ಬಯಸಿ ಬಯಸಿ ತನ್ನ ಬಳಿ ಬರಲಿಲ್ಲವಾದರೂ ತಾನೇ ಅವನ ಕೆಲಸ ಚಾಮ್ ಕಂಡು ಅವನನ್ನು ಬುಟ್ಟಿಗೆ ಹಾಕಿಕೊಂಡಿದ್ದೆ. ಎಷ್ಟೊಂದು ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಕಾರ್ತಿ ನನಗೆ. ಷರತ್ತುಗಳನ್ನು ಹಾಕಿದನಾದರೂ ತಾನು ಏನೇ ಮಾಡಿದರೂ ಏನೂ ಅನ್ನಲ್ಲ. ಜಾಸ್ತಿ ದಿನ ಅವನೇ ಅಡುಗೆ ಮಾಡಿ ಬಡಿಸುತ್ತಾನೆ. ವೀಕೆಂಡ್ ಅಂದರೆ ಸುತ್ತಾಡ್ತೀವಿ. ಎಂಥ ಒಳ್ಳೆಯ ಲೈಫ್. ಇಲ್ಲಿ ಎಲ್ಲವೂ ಇದೆ, ಯಾವುದಕ್ಕೂ ಕೊರತೆ ಇಲ್ಲ. ಸ್ವರ್ಗದಲ್ಲೇ ಇದ್ದಷ್ಟು ಖುಷಿ ಅನುಭವಿಸಿದ್ದಳು 1 ವರ್ಷದಲ್ಲೇ ಸಾನ್ವಿ. ಆದರೆ ಇತ್ತೀಚೆಗೇಕೋ ನಾನು ಇಮ್ಮೆಚ್ಯೂರ್ಡ್ ಆಗಿ ಮಾತಾಡ್ತೀನಿ ಅಂತೆಲ್ಲ ಹೇಳ್ತಾನೆ. ಅದರಲ್ಲಿ ಏನ್ ತಪ್ಪು? ನನಗನಿಸಿದ್ದನ್ನು ನಾನು ಹೇಳಬಾರದೆ? ತನ್ನನ್ನು ತಾನೇ ಪ್ರಶ್ನಿಸಿಕೊಂಡಳು ಸಾನ್ವಿ. ಮೊದಲೆಲ್ಲ ಎಷ್ಟೇ ಸುಸ್ತಾದರೂ ತನ್ನನ್ನು ತಬ್ಬಿ ಮುತ್ತಿನ ಮಳೆಗೆರೆಯುತ್ತಿದ್ದ ಕಾರ್ತಿ ಇತ್ತೀಚೆಗೇಕೋ 3-4 ದಿನ ತನ್ನಿಂದ ದೂರ ಇರ್ತಾನೆ. ಅವನ ಮನಸ್ಸಿನಲ್ಲಿ ಏನಿದೆ ಅಂತಾನೆ ಗೊತ್ತಾಗಲ್ಲ. ತಾನೇ ಆಸೆಪಟ್ಟು ಅವನ ಬಳಿ ಹೋದರೂ ಐ ಆಮ್ ಟಯರ್ಡ್ ಹನಿ ಅಂದು ಮೆಲ್ಲಗೆ ಜಾರಿಕೊಳ್ಳುತ್ತಾನೆ. ಇದೆಲ್ಲ ಸುಖ ಬೇಕು ಅಂತಲ್ಲವೇ ನಾನು ಇವನ ಬಳಿ ಬಂದಿದ್ಯೋ? ಅದೇ ಇಲ್ಲವಾದರೆ? ಅಮ್ಮನಿಗೂ ಗೊತ್ತಿಲ್ಲ ನಾನು ಈ ರೀತಿ ಒಂದು ಗಂಡಸಿನ ಜೊತೆ ಒಬ್ಬಂಟಿಯಾಗಿರುವುದು. ಗೊತ್ತಾದರೆ ಅಜ್ಜಿ ನನ್ನ ಉದ್ದುದ್ದ ಸೀಳಿ ಬಿಡ್ತಾರಷ್ಟೇ. ನೆನೆಸಿಕೊಂಡೇ ಗಡಗಡನೆ ನಡುಗಿದಳು. ಹೇಗಾದರೂ ಮಾಡಿ ಕಾರ್ತಿ ನನ್ನ ಪ್ರೇಮ ಪಾಶದಲ್ಲಿ ಸಿಕ್ಕಿ ಅದರಿಂದ ಹೊರಬರಲಾರದಂತೆ ನೋಡಿಕೊಳ್ಳಬೇಕು. ಇಲ್ಲವಾದರೆ ಇಷ್ಟೊಳ್ಳೆ ಜೀವನ ನನಗೆ ಸಿಗುವುದೇ? ಸಾನ್ವಿಳ ವಿಚಾರಧಾರೆಗಳು ಎಲ್ಲೆಲ್ಲಿಯೂ ಸುತ್ತುತ್ತಿದ್ದವು. ಅವನನ್ನು ಒಬ್ಬಂಟಿಯಾಗಿ ಬಿಡಬಾರದು. ಅವನ ಸುತ್ತಮುತ್ತಲೂ ಕಾವಲು ಕಾಯ್ತಾ ಇರಬೇಕು. ಇಲ್ಲ ಅಂದ್ರೆ ಮೊದಲೇ ಮಾಡ್ರನ್ ವಿಚಾರದ ಸಭ್ಯ ಸಶಕ್ತ ಗಂಡಸು. ಅವನಿಗೇನು ಹೆಣ್ಣುಗಳ ಕೊರತೆಯೇ? ಆ ವಿಚಾರ ಮನಸ್ಸಿಗೆ ಬಂದೊಡನೆ ಕಾಲ್ ಮಾಡಿದ್ದಳು. ಅವನಾಗಲೇ ಫೋನ್ ಸ್ವಿಚ್ ಆಫ್ ಮಾಡಿಯಾಗಿತ್ತು. ಛೆ ಅಂದುಕೊಂಡು ಮತ್ತೆ ಮೆಸೇಜ್ ಮಾಡೋಕೆ ಶುರು ಮಾಡಿದಳು. ಸಾನ್ವಿಳ ಪ್ರೀತಿ ನಿಜವಾದುದ್ದಾ? ಕಾರ್ತಿ ಮತ್ತು ಸಾನ್ವಿಳ ಪ್ರೀತಿ ಹೀಗೆ ಇರುತ್ತಾ? ಇಷ್ಟಕ್ಕೂ ಆ ಹೋಟೆಲ್ನಲ್ಲಿ ನೋಡಿದ ದೃಶ್ಯವಾದರೂ ಏನೋ? ಯಾಕೆ ಕಾರ್ತಿಕ್ ಶಾಕ್ ಆಗಿದ್ದು? ಕಾಯ್ದು ನಿರೀಕ್ಷಿಸಿ. ಭಾಗ 3 ಮುಂದುವರಿಯುತ್ತದೆ. ಭಾಗ 3ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.